ಸಂಚಾರಿ ನಿಯಮ ಪಾಲಿಸುವಂತೆ ವಾಹನ ಸವಾರರಿಗೆ ಮನವಿ ಮಾಡಿದ ಪಿಎಸ್ಐ ಚೆನ್ನಯ್ಯ ದೇವರು. ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ದಿನೇ ದಿನೇ ವಾಹನ ಸವಾರರ ಸಂಚಾರ ಹೆಚ್ಚಾಗ್ತಾ ಇದ್ದು, ಇದರಿಂದ ಕೆಲವು ಕಡೆ ಅಪಘಾತಗಳ ಪ್ರಕರಣಗಳು ಕೂಡ ಹೆಚ್ಚುತ್ತಾ ಇದೆ. ಅಪಘಾತ ಪ್ರಕರಣಗಳನ್ನು ತಡೆಗಟ್ಟಲು ಮತ್ತು ಎಲ್ಲ ವಾಹನ ಸವಾರರು ಕಡ್ಡಾಯವಾಗಿ ಸಂಚಾರಿ ನಿಯಮ ಪಾಲಿಸುವಂತೆ ಬುಧವಾರ ಮುಂಡರ್ಗಿ ಪೊಲೀಸ್ ಠಾಣಾ ಪಿಎಸ್ಐ ಚೆನ್ನಯ್ಯ ದೇಪುರ್ ಅವರು ವಾಹನ ಸವಾರರನ್ನ ತಡೆದು ಎಲ್ಲಾ ವಾಹನ ಸವಾರರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಎಲ್ಲರೂ ಡ್ರೈವಿಂಗ್ ಲೈಸೆನ್ಸ್, ಗಾಡಿ ಇನ್ಶೂರೆನ್ಸ್, ಹೆಲ್ಮೆಟ್ ಸೇರಿದಂತೆ ಕಡ್ಡಾಯವಾಗಿ ಎಲ್ಲರೂ ಪಾಲಿಸಬೇಕು. ಯಾರೂ ಸಂಚಾರಿ ನಿಯಮವನ್ನು ಮೀರಬಾರದು ಎಂದು ವಾಹನ ಸವಾರರಿಗೆ ವಿಸ್ತಾರವಾಗಿ ಹೇಳಿದರು. ಪಿಎಸ್ಐ ಅವರ ವಾಹನ ಸವಾರರ ಸುರಕ್ಷತೆಯ ಬಗ್ಗೆ ಕಾಳಜಿಯನ್ನ ನೋಡಿ ಸಾರ್ವಜನಿಕರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, NKS TV4 ಮುಂಡರ್ಗಿ. ಪೊಲೀಸ್ ಆಗಿರ್ತೀವಿ ಅಷ್ಟೇ, ಹೌದಾ? ಅದಕ್ಕೆ ಡೈಲಿ ಕೇಸಸ್ ಹಾಕ್ತೀವಿ, ಡೈಲಿ ಕಂಟ್ರೋಲ್ ಮಾಡ್ತಾ ಇದೀವಿ. ಆಕ್ಸಿಡೆಂಟ್ಗಳು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅದಕ್ಕೆ ದಯಮಾಡಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ, ಟ್ರಿಬಲ್ ರೈಡಿಂಗ್ ಹೋಗ್ಬೇಡ್ರಿ, ಬೈಕ್ ವೀಲಿಂಗ್ ಮಾಡೋದು, ಆಮೇಲೆ ಯಾರು ಬಸ್ ಇರಂಗಿಲ್ಲ ಅಂತ ಟ್ರಿಬಲ್ ರೈಡ್ ಹಾಕೊಂಡು ಹೋಗ್ತೀರಿ. ಇದ್ರ ಹತ್ರ ಮೇವುಂಡಿ ಹತ್ರ 3 ಮಂದಿ ಸತ್ರ ಒಂದೇ ಸಾರಿ, ಹೌದಾ? 2 ತಿಂಗಳಾಯ್ತು. ಈಗ ಒಂದೇ ಬೈಕ್ ಮೇಲೆ 3 ಜನ ಹೋಗ್ತಿದ್ರು, 3 ಮಂದಿ ಸ್ಪಾಟ್ ನಲ್ಲಿ. ಮೊಗಲಳ್ಳಿ ಹತ್ರ ಒಬ್ಬ ಸತ್ತ. ಆ ರೀತಿ ಇನ್ಸಿಡೆಂಟ್ಗಳು ಆಗತ್ತವು. ಅದಕ್ಕೆ ನಿಮ್ಗೆ ಅವೇರ್ನೆಸ್ ಇರಲಿ. ಅದು ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ, ಚೆನ್ನಾಗಿ ನಿಮ್ಮ ಜೀವ ಉಳಿಸ್ಕೋರಿ. ನಮಗೇನು ಉಪಕಾರ ಮಾಡೋದು ಬೇಕಾಗಿಲ್ಲ, ನಿಮ್ಮ ಜೀವ ನೀವು ಉಳಿಸ್ಕೋರಿ. ಅದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮಾಡಕತ್ತಿದ್ದು. ಈಗ ನಾವು ಪ್ರೋಗ್ರಾಮ್ ಡೈಲಿ ಒಂದೊಂದ್ ಕಡೆ ಕೇಸ್ ಹಾಕಕ್ ನಿಂತಿರ್ತೀವಿ. ಮುಂದೆ ನೀವು ಅನ್ಬೋದು ಇವತ್ತೊಂದು ದಿವಸ ಹಾಕ್ತೀವಿ ಸರ, ನಾಳೆ ಕಾಣಂಗಿಲ್ಲ ನೀವು ಅಂತ ಹೇಳಿ. ಹಂಗಿಲ್ಲ, ಡೈಲಿ ಒಂದೊಂದ್ ಕಡೆ ಕೇಸ್ ಹಾಕಕ್ ನಿಂದಿರ್ತೀವಿ. ಡೈಲಿ ಒಂದು ಟೀಮ್ ತಗೊಂಡ್ಬರ್ತೀವಿ. ನಿಮ್ಮನ್ನ ಕಂಟ್ರೋಲ್ ಮಾಡೋ ತನಕನೂ ಸ್ವಲ್ಪ ಸುಧಾರಣೆ ಆಗೋ ತನಕನೂ ಬಿಡಂಗಿಲ್ಲ. ಇದು ಮುಂಡ್ರಿಗೆ ಸಿಟಿ ಇರೋದ್ರಿಂದ ಜಾಸ್ತಿ ಜನ ಹಳ್ಳಿಯಿಂದ ಬರ್ತಾರ, ಅವ್ರಿಗೆ ಅವೇರ್ನೆಸ್ ಗೊತ್ತಿರಂಗಿಲ್ಲ. ಅದಕ್ಕೆ ನಿಮ್ಗೆ ಇಷ್ಟು ಮಂದಿ ಹೇಳಿದ್ರ ನೀವು ಒಂದು 10 ಮಂದಿ ಹೇಳ್ತೀವಿ, ಅವ್ರ ಒಂದು 10 ಮಂದಿ ಹೇಳ್ತಾರ ಕೇಸ್ ಹಾಕಕ್ ಬರ್ಲೆ ಮುಂಡ್ರಿಗೆ ಒಳಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂತ ಹೇಳಿ. ಅದಕ್ಕೆ ಬರೀ ಹೆಲ್ಮೆಟ್ ಅದಲ್ಲ, ಕಾರ್ ಇದ್ರಂದ್ರೆ ಸೀಟ್ ಬೆಲ್ಟ್ ಹಾಕೋಬೇಕು. ಈಗ ನಿಮ್ ಗಾಡಿ ಲೈಟ್ ಇರಬಾರ್ದು. ಅದಕ್ಕೆಲ್ಲ ಕಾನೂನು ವೈಲೇಷನ್ ಆಗುತ್ತೆ. ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಅಂತ ಇದೆ, INB ಆಕ್ಟ್. ಆಕ್ಟ್ ಒಳಗ ಅದ್ರದ್ದೇ ಆದ ಪನಿಷ್ಮೆಂಟ್ ಇದಾವು. ಆಮೇಲೆ ಯಾರಿಗಾರ ಗಾಡಿ ಗುದ್ಕೊಂಡು ಹಂಗ ನಿಂದಿರ್ಲಾರ್ದೆ ಹೋದ್ರೆ ಅದಕ್ಕೊಂದು ಪನಿಷ್ಮೆಂಟ್ ಬೇರೆ ಇದಾವು. ಅದಕ್ಕೆ ದಯಮಾಡಿ ಕಾನೂನನ್ನ ಪಾಲನೆ ಮಾಡ್ರಿ. ಎಲ್ರು ಮುಂಡ್ರಿಗೆ ಜನ ಶಾಂತಿ ಪ್ರಿಯರು ಗೊತ್ತು ನಮ್ಗೆ. ಅದ್ರ ಜೊತೆಗೆ ಕಾನೂನನ್ನು ಪಾಲನೆ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ಪಾಲನೆ ಮಾಡ್ತೀರಾ? ಹಿಡ್ಕೊಂಬಂದು ಹರಾಸ್ಮೆಂಟ್ ಮಾಡ್ಬೇಕನ್ನೋ ಉದ್ದೇಶ ಯಾರಿಗೂ ಇಲ್ಲಿ. ನೀವು ವೈಲೇಷನ್ ಮಾಡಿದ್ರಿ, ಹಾಕ್ತಾ ಇದ್ರಿ. ಇವತ್ತು ನಿನಗೆ ಬಂದೈತಿ, ನಾಳೆ ಇನ್ನೊಬ್ಬ ತಪ್ಕೊಂಡು ಹೋದನಿಗೆ ಬರ್ತೈತೆ ಅದು. ಸರ್, ನಾವು ಹೆಲ್ಮೆಟ್ ಆಗಿ ಸರ್ ಸಾರಿ ಸರ್ ಅಂತ ಹೇಳಿದ್ವಿ. ಈಗ ಲೈಸೆನ್ಸ್ ಆಗೋದು ಬಸ್ಸಿನ 10 ಬೇಕು. ಈಗ ನಾವು ಹೆಲ್ಮೆಟ್ ಇದ್ದಾಗ ಹಿಡಿದ್ರೆ ಏನಿಲ್ಲ ಸರ್, ಗಾಡಿ ಒಳಗಾಗಿ ಹೆಲ್ಮೆಟ್ ಇಲ್ಲ ಒಳಗೆ ಹಾಕ್ತಾರ. ಅಲ್ಲಿ ಹೆಲ್ಮೆಟ್ ಇದ್ದಾಗ ಹೊಡಿತೀವಿ ಸರ್. ಅಲ್ಲಲ್ಲ, ಲೈಸೆನ್ಸ್ ಇಲ್ಲ ಸರ್. ಅಲ್ಲ, ಅಂತಾವು ಬಹಳ ಎಕ್ಸೆಪ್ಷನಲ್ ಕೇಸ್. ನಾವು ಬಟ್ ಏನಂದ್ರೆ ಅಟ್ಲೀಸ್ಟ್ ನಿಮ್ ಹೆಲ್ಮೆಟ್ ಅದು ಹಾಕೋರಿ. ಫಸ್ಟ್ ನಿಮ್ಮ RC ಕಾರ್ಡ್ ಇಟ್ಕೋಬೇಕು ಗಾಡಿ ಒಳಗೆ, ಒಂದು ಜೆರಾಕ್ಸ್, DL ಡ್ರೈವಿಂಗ್ ಲೈಸೆನ್ಸ್ ಇಟ್ಕೋಬೇಕು. ಆಮೇಲೆ ನಿಮ್ಮ ಇದನ್ನ ಇಟ್ಕೋಬೇಕು, ಏನೋ ಹೆಲ್ಮೆಟ್ ಇಟ್ಕೋಬೇಕು ಗಾಡಿ ಒಳಗೆ ಕಾಯಪ್ಪು. ಇವೆಲ್ಲ ನಿಮ್ಗೆ ಯಾಕೆ ಹೇಳ್ತೀವಿ ಅಂದ್ರೆ, ಯಾರು ಹಿಡ್ದಾಗ ಏನ್ ಕೇಳ್ತಾರಪ್ಪ ನಿಮ್ಗೆ, ಗಾಡಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ಹೆಲ್ಮೆಟ್ ಹಾಕೊಂಡ್ರೆ ಬಿಟ್ಟೇ ಬಿಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಹೆಲ್ಮೆಟ್ ಹಾಕೊಂಡ್ರೆ ನಮ್ಮ ಪೊಲೀಸರು ಕೇಳಂಗಿಲ್ಲ, ಹೌದಾ? ಅಷ್ಟೇ ಒಂದು 50,000 ಕೊಟ್ಟು ಒಂದು ಹೆಲ್ಮೆಟ್ ಖರೀದಿ ಮಾಡ್ರಿ. ಎಕ್ಸ್ಕ್ಯೂಸ್ ಹಂಗ್ ಮಾಡಕ್